ಶ್ರೀ ಗುರುಭ್ಯೋ ನಮಃ. ಹರಿವಂಶದ ಭವಿಷ್ಯ ಪರ್ವದ 102 ಅಧ್ಯಾಯಗಳು ನಿನ್ನೆ ಸಮಾಪ್ತ ಆಗಿದ್ದು. ಪೌಂಡ್ರಕ ವಾಸುದೇವ, ಸುದಕ್ಷಿಣ, ಆತನ ತಂದೆಯಾದಂಥ ಕಾಶಿರಾಜ, ಏಕಲವ್ಯ ಇತ್ಯಾದಿಗಳ ಎಲ್ಲರಿಗೂ ನಿಗ್ರಹ ಆಗಿದ್ದನ್ನು ನಾವು ಹಿಂದಿನ ಅಧ್ಯಾಯದಲ್ಲಿ ಗಮನಿಸಿದ್ವಿ. 103ನೇ ಅಧ್ಯಾಯದಲ್ಲಿ ಹೀಗಿದೆ: ಜನಮೇಜಯ ಕೇಳಿದ ವೈಶಂಪಾಯನರೇ, ಕೃಷ್ಣನ ಚರಿತ್ರೆಯನ್ನು ಮತ್ತಷ್ಟು ನಾನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ನನಗೆ ತೃಪ್ತಿ ಇಲ್ಲ, ಅದನ್ನು ಕೇಳಿ ಮತ್ತಷ್ಟು ಹೇಳಿ. ಹಂಸ ಮತ್ತು ಡಿಂಭಕ ಅಥವಾ ಹಂಸ ಮತ್ತು ದಿಭಿಕ ಇವರಿಬ್ಬರು ಕೂಡ ಕೃಷ್ಣನ ಎದುರಿಸಲಿಕ್ಕೆ ಹೋಗಿ ಹಾಸ್ಯಾಸ್ಪದರಾಗಿ ಸೋತು ಹೋದವರು. ಆ ಚರಿತ್ರೆಯನ್ನು ಕೂಡ ನನಗೆ ಸ್ವಲ್ಪ ವಿವರಣೆ ಮಾಡಿ ಹೇಳಿ ಅಂತ ಕೇಳ್ಕೊಂಡ. ಅದಲ್ಲದೆ ವಿಚಕ್ರ ಅನ್ನುವಂಥ ಮತ್ತೊಬ್ಬ ರಾಕ್ಷಸ, ಅವನನ್ನು ಕೂಡ ಕೃಷ್ಣ ನಿಗ್ರಹಿಸಿದ. ಆ ಹಂಸ ದಿಭಿಕರಿಬ್ಬರು ಕೂಡ ಯಾರ ಮಕ್ಕಳು? ಯುದ್ಧ ಹೇಗೆ ಪ್ರಾರಂಭ ಆಯಿತು? ವಿಚಕ್ರನ ಬಳಿ 88,000 ಜನ ರಾಕ್ಷಸರಿದ್ದು ಅಂತ ಕೇಳಿದ್ದೇವೆ. ಆ ಎಲ್ಲ ಕಥೆಗಳನ್ನು ನನಗೆ ಹೇಳಿ ಅಂತ ಕೇಳ್ಕೊಂಡ ಜನಮೇಜಯ. 103ನೇ ಅಧ್ಯಾಯ ಅಲ್ಲಿ ಮುಕ್ತಾಯ ಆಗಿದೆ. 104ನೇ ಅಧ್ಯಾಯದಲ್ಲಿ ಆ ಹಂಸ ಮತ್ತು ದಿಭಿಕ ಅನ್ನುವರದ ಒಂದು ಚರಿತ್ರೆ ಇದೆ. ಶಾಲ್ವ ದೇಶದಲ್ಲಿ ಬ್ರಹ್ಮದತ್ತ ಅನ್ನುವ ಹೆಸರಿನ ಒಬ್ಬ ಪ್ರಸಿದ್ಧನಾದಂತಹ ರಾಜನಿದ್ದ. ಬಹಳ ಶ್ರೇಷ್ಠನಾಗಿದ್ದ. ಆತ ನಿತ್ಯ ಪಂಚಯಜ್ಞಗಳನ್ನು ಮಾಡ್ತಿದ್ದ. ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡು ಯೋಗ್ಯವಾದಂತಹ ರಾಜ್ಯಭಾರವನ್ನು ಮಾಡ್ತಿದ್ದ. ಅವನಿಗೆ 2 ಜನ ಪತ್ನಿಯರಿದ್ರು. ಸುಂದರಿಯರಾಗಿದ್ರು, ಗುಣವತಿಯರಾಗಿದ್ರು. ಆಗ ಅವನಿಗೆ ಮಕ್ಕಳಾಗಿರ್ಲಿಲ್ಲ. ಆ ಬ್ರಹ್ಮದತ್ತ ರಾಜನಿಗೆ ಮಿತ್ರಸಹ ಅನ್ನುವಂಥ ಒಬ್ಬ ಸ್ನೇಹಿತನಿದ್ದ. ಆ ಮಿತ್ರಸಹ ಅನ್ನುವಂಥ ಬ್ರಾಹ್ಮಣ ಸ್ನೇಹಿತ, ಅವನು ಮಹಾಯೋಗಿಯಾಗಿದ್ದ, ವೇದಾಂತ ತತ್ವಜ್ಞನಾಗಿದ್ದ. ಅವನಿಗೂ ಕೂಡ ಮಕ್ಕಳಿರಲಿಲ್ಲ. ಒಮ್ಮೆ ಈ ಬ್ರಹ್ಮದತ್ತ ಏನ್ ಮಾಡಿದ ಅಂದ್ರೆ, ತನ್ನ ಪತ್ನಿಯರೊಡಗೂಡಿ ಒಂದು 10 ವರ್ಷಗಳ ಕಾಲ ದೀರ್ಘವಾದಂತಹ ತಪಸ್ಸನ್ನ ಶಂಕರನ ಕುರಿತು ಪ್ರಾರಂಭ ಮಾಡಿದ. ಆತನ ಸ್ನೇಹಿತನಾದಂತಹ ಮಿತ್ರಸಹನೂ ಕೂಡ ವೈಷ್ಣವ ಯಾಗವನ್ನು ಮಾಡಿದ. ಬ್ರಹ್ಮದತ್ತ ರಾಜನ ತಪಸ್ಸಿಗೆ ಮೆಚ್ಚಿದಂತಹ ಶಿವ ಕನಸಿನಲ್ಲಿ ಕಾಣಿಸಿಕೊಂಡು ಈ ತರ ಹೇಳಿದ: ಪ್ರೀತೋಸ್ಮಿ ತವ ಭದ್ರಂತೆ ವರಂ ವರಯ ಸುವ್ರತ. ರಾಜನೇ, ನಿನ್ನ ತಪಸ್ಸಿನಿಂದ ಪ್ರೀತನಾಗಿದ್ದೇನೆ, ಬೇಕಾದಂತ ವರವನ್ನು ಕೇಳಿಕೋ. ರಾಜ ಕೇಳ್ಕೊಂಡ, ನನಗೆ 2 ಮಕ್ಕಳಾಗಬೇಕು ಅಂತ ಹೇಳಿ. ಶಿವ ಆಗಲಿ ಅಂದ. ಹಿಂದೆ ಹೇಳಿದಂತಹ ರಾಜನ ಸ್ನೇಹಿತನಾದಂತಹ ಮಿತ್ರ ಸಹ ಇದ್ನಲ್ಲ, ಅವನು ಕೂಡ 5 ವರ್ಷ ಕಾಲ ದೀರ್ಘವಾದಂತಹ ವೈಷ್ಣವ ಯಜ್ಞದ ಮೂಲಕ ವಿಷ್ಣುವನ್ನು ಆರಾಧನೆ ಮಾಡಿದ. ಭಗವಂತನಾದಂಥ ಶ್ರೀಹರಿ ಆ ಮಿತ್ರ ಸಹ ಅನ್ನುವಂಥ ಬ್ರಾಹ್ಮಣನಿಗೂ ಕೂಡ ಒಬ್ಬ ಮಗನನ್ನ ಅನುಗ್ರಹಿಸಿದ. ಶಂಕರನ ದಿವ್ಯ ತೇಜಸ್ಸಿನಿಂದ ರಾಜನ 2 ಪತ್ನಿಯರು ಗರ್ಭವತಿಯರಾದರು ಮತ್ತು ವಿಷ್ಣುವಿನ ಅನುಗ್ರಹದಿಂದ ಈ ಬ್ರಾಹ್ಮಣನ ಪತ್ನಿಯು ಕೂಡ ಗರ್ಭವತಿಯರಾದರು. ಆ 2 ರಾಜನ ಪತ್ನಿಯರು ಮತ್ತು ಬ್ರಾಹ್ಮಣನ ಪತ್ನಿ, ಅವರು 3 ಜನ ಕೂಡ ಏಕಕಾಲದಲ್ಲಿ ಆ ಮಕ್ಕಳನ್ನ ಹೆತ್ತರು, ಗಂಡು ಮಕ್ಕಳನ್ನ ಹೆತ್ತರು. ಸಂತುಷ್ಟರಾದಂತಹ ತಂದೆಯಂದರು, ರಾಜ ಮತ್ತು ಆತನ ಸ್ನೇಹಿತರು ಶ್ರೇಷ್ಠವಾದಂತಹ ದಾನಗಳನ್ನು ಇತ್ಯಾದಿಗಳನ್ನು ಮಾಡಿ ತಮ್ಮ ಸಂಭ್ರಮವನ್ನು ಆಚರಿಸಿಕೊಂಡ್ರು. ಆ ಮಿತ್ರ ಸಹ ಅನ್ನುವಂಥ ಬ್ರಾಹ್ಮಣನಿಗೆ ಹುಟ್ಟಿದ ಮಗ ಇದ್ನಲ್ಲ, ಸ್ವಯಂ ಭಗವಂತನೇ ಅವನಿಗೆ ಮಗ ಏನಾದ್ರು ಹುಟ್ಟಿ ಬಂದಿದ್ದಾನೇನೋ ಅನ್ನುವಂಥ ಕಾಣಿಸ್ತಿತ್ತು. ಅಷ್ಟು ತೇಜಸ್ವಿಯಾಗಿದ್ದ ಆ ಮಗ. ಅವರು 3 ಕೂಡ ಸಮಾನ ವಯಸ್ಕರಾಗಿದ್ದರು. ವೇದಗಳನ್ನು ಸಮಾನವಾಗಿ ಅಧ್ಯಯನ ಮಾಡಿದರು. ಆನ್ವೀಕ್ಷಿಕೆ ಅಂದ್ರೆ ತರ್ಕಶಾಸ್ತ್ರ ಅದನ್ನೆಲ್ಲರೂ ಕೂಡ ಅಧ್ಯಯನ ಮಾಡಿದ್ರು. ರಾಜನ ಮಕ್ಕಳಲ್ಲಿ ಹಂಸ ಹಿರಿಯವನು, ಡಿಂಬಕ ಎಂಬ ಆತ ಕಿರಿಯ. ಮಿತ್ರ ಸಹನ ಮಗ ಇದ್ನಲ್ಲ, ಅವನಿಗೆ ಜನಾರ್ದನ ಅಂತ ಹೆಸರು. ಹೀಗೆ 104ನೇ ಅಧ್ಯಾಯ ಅಲ್ಲಿಗೆ ಸಮಾಪ್ತ ಆಗಿದೆ. 105ನೇ ಅಧ್ಯಾಯದಲ್ಲಿ ಈ ಹಂಸ ಮತ್ತು ದಿಭಿಕರು ತಪಸ್ಸು ಮಾಡಿದಂಥ ವರ್ಣನೆ ಇದೆ. ಹಿಮವತ್ ಪರ್ವತಕ್ಕೆ ಹೋದ್ರು. ಅವರು ನೀರು ಮತ್ತು ಗಾಳಿಯನ್ನು ಆಹಾರವನ್ನಾಗಿ ಮಾಡಿಕೊಂಡು ದಿವ್ಯಾಸ್ತ್ರಗಳನ್ನ ಪಡ್ಕೊಳ್ಳೋದಕ್ಕಾಗಿ ಶಂಕರನನ್ನ ಅವರು ಕುರಿತು ತಪಸ್ಸು ಮಾಡಿದರು. ನಮಸ್ತೆ ದೇವದೇವೇತಿ ಶಂಕರೇತಿ ದಿವಾನಿಶಂ ಹರ ಶರ್ವ ಶಿವಾನಂದ ನೀಲಗ್ರೀವ ಉಮಾಪತೆ. ಅಹಂಕಾರ, ಮಮಕಾರ ಇತ್ಯಾದಿಗಳನ್ನ ತೊರೆದು ಮೌನ ವ್ರತವನ್ನು ಸ್ವೀಕಾರ ಮಾಡಿ ಭಗವಂತನ ನಾಮಸ್ಮರಣೆಯೊಂದನ್ನು ಬಿಟ್ಟು ಬೇರೆ ಏನನ್ನು ತಲೆಗೆ ಹಾಕೊಳ್ಳದೆ 5 ವರ್ಷ ಕಾಲ ದೀರ್ಘವಾದ ತಪಸ್ಸನ್ನು ಅವರು ಮಾಡಿದರು. ಶಂಕರ ಅವರ ಎದುರಿಗೆ ಪ್ರತ್ಯಕ್ಷನಾದ. ರಾಜಕುಮಾರರೇ, ನಿಮಗೆ ಮಂಗಳವಾಗಲಿ, ಬೇಕಾದಂತಹ ವರವನ್ನು ಕೇಳ್ಕೊಳ್ಳಿ.
ನಾನು ಕೊಡ್ತೇನೆ ಅಂದ. ಆಗ ಇಬ್ಬರು, ನಾವು ಯಾವ ದೇವತೆಗಳಿಂದಲೂ ಅಸುರರಿಂದಲೂ ಸೋಲಿಸಲ್ಪಡದಂಥವರಾಗಬೇಕು, ಮಹಾಪರಾಕ್ರಮಿಗಳಾಗಬೇಕು ನಾವು, ಇದು ನಮಗೆ ಮೊದಲನೇ ವರ. ಎಲ್ಲ ರೀತಿಯಾದಂತಹ ಅಸ್ತ್ರಗಳು ಶಸ್ತ್ರಗಳು ನಮ್ಮಲ್ಲಿರಬೇಕು. ಮಹೇಶ್ವರ, ರೌದ್ರ, ಬ್ರಹ್ಮಶಿರ ಮೊದಲಾದ ಅಸ್ತ್ರಗಳು ನಮ್ಮಲ್ಲಿರಬೇಕು. ಅಭೇದ್ಯವಾದಂತಹ ಕವಚ ಮತ್ತು ಮುರಿದು ಹೋಗದಿರುವಂತಹ ಗುಂಡು ಗೊಡಲಿ ಇವು ನಮ್ಮ ಕಡೆಗೆ ಸದಾ ಇರಬೇಕು. ಅದಲ್ಲದೆ ನಮಗೆ ಇನ್ನೊಂದು ಕೋರಿಕೆ ಇದೆ. ಅದೇನೆಂದ್ರೆ, ನಿನ್ನ ಪ್ರಮಥ ಗಣಗಳು ಅಂತ ಇವೆಯಲ್ಲ, ಮಹೇಶ್ವರನ ಪ್ರಮಥ ಗಣಗಳು, ನಿನ್ನ ಗಣಗಳ ಪೈಕಿ ಇಬ್ಬರನ್ನ ನಮ್ಮ ಜೊತೆ ಕಳಿಸ್ಕೊಡು. ಅವರು ಆ ಗಣಗಳು ನಮ್ಮನ್ನು ಯಾವತ್ತೂ ಕಾಯ್ತಿರ್ಬೇಕು. ಆಗಲಿ ಅಂದ ಶಿವ. ತನ್ನ ಪಾರ್ಶ್ವದರಾದಂತಹ, ತನ್ನ ಪ್ರಮಥ ಗಣಗಳಲ್ಲಿ ಪ್ರಮುಖರಾದಂತಹ ಭೃಂಗಿ ಮತ್ತು ರೀತಿ ಅಂತ ಅವರಿಬ್ಬರ ಹೆಸರು. ಭೃಂಗಿ, ರೀತಿ, ಕುಂಡೋದರ ಮತ್ತು ವಿರೂಪಾಕ್ಷ ಅಂತ ಅವ್ರಿಗೆ ಹೇಳಿದ. ನೀವು 4 ಜನ ಇದ್ದೀರಲ್ಲ, ನೀವು 4 ಜನರು ಕೂಡ ಒಬ್ಬರು ಮತ್ತೊಬ್ಬರಲ್ಲಿ ಪ್ರವೇಶ ಮಾಡಿ, ಅಂದ್ರೆ ಇಬ್ಬರಾಗಿ ಉಳಿರಿ. ಇಬ್ಬರಾಗಿ ಉಳಿದು ಈ ಹಂಸ ಮತ್ತು ಡಿಬಿತರ ಜೊತೆಗೆ ಹೋಗಿರಿ. ಯಾವುದೇ ಸಂದರ್ಭದಲ್ಲಿ ಅವರಿಗೆ ಯುದ್ಧ ಮಾಡುವಂತ ಸಂದರ್ಭ ಬಂದರೂ ಕೂಡ ಅಲ್ಲಿ ಹೋಗಿ ಅವರಿಗೆ ರಕ್ಷಕನಾಗಿ ನೀವು ಉಳಿಬೇಕು. ಅದರಂತೆ ಮಾಡಿ. ಆ ಇಬ್ಬರು ಪಾರ್ಷದರು ಕೂಡ ಒಪ್ಪಿದರು. ಹಂಸ ಡಿಬಿಕರು ಮೊದಲೇ ಉನ್ಮತ್ತರಾದವರು ಶಸ್ತ್ರಾಸ್ತ್ರಗಳ ಬಲವನ್ನು ಪಡ್ಕೊಂಡು ಮತ್ತಷ್ಟು ಉನ್ಮತ್ತರಾದರು. ದೇವದತ್ತವಾದಂತಹ ಕವಚವನ್ನು ಸ್ವೀಕಾರ ಮಾಡಿಕೊಂಡು ಅವರಿಬ್ಬರು ಯುದ್ಧಕ್ಕೆ ನಿಂತರೆ ಯಾವ ದೇವತೆಗಳಾಗಲಿ ರಾಕ್ಷಸನಾಗಲಿ ಅವರನ್ನ ಗೆಲ್ಲಲಾರ. ನೀಲಲೋಹಿತನಾದಂತಹ ಭಗವಂತನಾದಂತಹ ಶಂಕರನಲ್ಲಿ ಅವರಿಗೆ ಅದಮ್ಯವಾದಂತಹ ಭಕ್ತಿ. ನಿತ್ಯವೂ ಶಂಕರನ ಉತ್ಸವ ಮಾಡ್ತಿದ್ರು. ಅಂಗಾಂಗಗಳಿಗೆ ಭಸ್ಮವನ್ನ ಧಾರಣೆ ಮಾಡ್ಕೋತಿದ್ರು, ತ್ರಿಪುಂಡವನ್ನ ಹಚ್ಕೋತಾ ಇದ್ರು, ಜಟಾಧಾರಿಗಳಾಗಿದ್ರು. ಅವರಿಬ್ಬರನ್ನು ನೋಡಿದ್ರೆ ಸ್ವಯಂ ಪರಮೇಶ್ವರನೇ 2 ರೂಪವನ್ನು ತಾಳಿ ಬಂದಿದ್ದಾನೇನೋ ಅಂತ ಕಾಣಿಸ್ತಿದ್ರು. ಅಷ್ಟು ಶಿವಭಕ್ತರೇ ಆಗಿದ್ರು. ಅರಮನೆಗೆ ಹಿಂತಿರುಗಿದ್ರು. ಸ್ನಾನ ಮಾಡಿ ಒದ್ದೆ ಆಗಿತ್ತು ಅವರ ಬಟ್ಟೆ ಮತ್ತು ಜಟೆ ಎಲ್ಲವೂ ಕೂಡ. ತಂದೆಯ ಪಾದಕ್ಕೆ ನಮಸ್ಕಾರ ಮಾಡಿದ್ರು, ತಾಯಿಗೂ ನಮಸ್ಕಾರ ಮಾಡಿದ್ರು. ತಂದೆ ತಾಯಿಗಳು ಇಬ್ಬರು ಕೂಡ ತಮ್ಮ ಮಕ್ಕಳ ಸಾಧನೆಯನ್ನು ನೋಡಿ ಬಹಳ ಸಂತೋಷ ಪಟ್ಟರು. ಆ ಜನಾರ್ದನ ಅಂತ ಅವ್ರ ಸ್ನೇಹಿತ ಏನಿದ್ನಲ್ಲ, ಅವನು ಕೂಡ ದೀರ್ಘಕಾಲದ ಅಧ್ಯಯನವನ್ನು ಮಾಡಿದ, ಸಮಸ್ತ ವಿದ್ಯೆಗಳಲ್ಲೂ ಪಾರಂಗತನಾದ. ಆತ ಪೀತಾಂಬರನ ಅಂತ ಭಗವಂತನ ವಿಷ್ಣುವನ್ನ ಯಾವಾಗಲೂ ಆರಾಧನೆ ಮಾಡ್ತಿದ್ದ. ಕೆಲ ಕಾಲದ ಬಳಿಕ ರಾಜಕುಮಾರರಂತಹ ಹಂಸ ಡಿಬಿಕರಿಗೆ ಮತ್ತು ಜನಾರ್ದನನಿಗೆ ಮದುವೆ ಆಯಿತು. ಅವರು 3 ಕೂಡ ಮಹಾಧಾರ್ಮಿಕರಾಗಿದ್ದರು. ತಮ್ಮ ತಮ್ಮ ಪತ್ನಿಯರಲ್ಲಿ ಆಸಕ್ತರಾಗಿದ್ದರು. ಪರಸ್ತ್ರೀಯರನ್ನು ಕಣ್ಣೆತ್ತಿ ಕೂಡ ನೋಡಿದವರಲ್ಲ. ಗುರು ಹಿರಿಯರ ಬಗ್ಗೆ ಅಪಾರವಾದಂತಹ ಭಕ್ತಿ ಅವರಿಗೆ. ಧರ್ಮಯೇವ ಪರಂ ಶ್ರೇಯ, ಧರ್ಮದ ಮಾರ್ಗವೇ ನಮಗೆಲ್ಲರಿಗೂ ಕೂಡ ಶ್ರೇಯಸ್ಸನ್ನು ಕೊಡುವಂಥದ್ದು. ಧರ್ಮದ ದಾರಿಯನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಇದು ಅವರ ದೃಢವಾದಂತಹ ಭಾವನೆಯಾಗಿತ್ತು. ಅಲ್ಲಿಗೆ 105ನೇ ಅಧ್ಯಾಯ ಮುಕ್ತಾಯ ಆಗಿದೆ.